ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಮೇಲೆ. ಇದು ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಯಾಕಂತಂದ್ರೆ ಪ್ರೀವಿಯಸ್ ಇಯರ್ಸ್ ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಅದರಲ್ಲೆಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ದಾರೆ, ರಿಪೀಟೆಡ್ ಆಗಿ ಕೇಳಿದ್ದಾರೆ ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಮೇಲೆ. ಸೊ ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಒಂದು 5-6 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗ್ತವೆ. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು, ಅದಕ್ಕಿಂತ ಮುಂಚೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ಕೊಡ್ತಾರೆ ಅಂತ ಗೊತ್ತಿರಬೇಕು. ನೋಡಿ, ಫಸ್ಟ್ ಒಂದು ಗ್ರಾಫ್ ಅನ್ನ ಕೊಡ್ತಾರೆ. ಸೊ ದಿಸ್ ಈಸ್ ಗ್ರಾಫ್ ಜಿ. ಸೊ ಇದೇನಿದು, ದಿಸ್ ಇಸ್ ದ ಸ್ಪ್ಯಾನಿಂಗ್ ಟ್ರೀ ಆಫ್ ಗ್ರಾಫ್ ಜಿ. ಸರಿನಾ? ಒಂದು ಗ್ರಾಫ್ ಅನ್ನ ಕೊಡ್ತಾರೆ, ಆ ಗ್ರಾಫಿನ ಸ್ಪ್ಯಾನಿಂಗ್ ಟ್ರೀ ಅನ್ನ ಅವರೇ ಕೊಡ್ತಾರೆ. ನಮಗೇನಾದ್ರೂ ಬರೆಯಕ್ಕೆ ಹೇಳ್ತಾರಾ? ಇಲ್ಲ, ಬರೆಯಕ್ಕೆ ಹೇಳಲ್ಲ. ಯಾಕೆ ಹೇಳಲ್ಲ ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಗ್ರಾಫ್ ಇದೆ ಈ ತರ, ಸರಿನಾ? ಇಲ್ಲಿ ಯೂಸ್ ಆಗಿರುವಂತ ವರ್ಟೆಕ್ಸ್ ಗಳವು, ಲೆಟ್ ಮಿ ಕಾಲ್ ಇಟ್ ಆಸ್ ಎ. ಇಲ್ಲೊಂದು ಬಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಇಲ್ಲಿ ಸಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಇಲ್ಲಿ ಡಿ ಅನ್ನೋ ಒಂದು ವರ್ಟೆಕ್ಸ್ ಇದೆ. ಈಗ ನಾನು ಈ ಒಂದು ಗ್ರಾಫ್ಗೆ ಸ್ಪ್ಯಾನಿಂಗ್ ಟ್ರೀ ಅನ್ನ ಬರಿಬೇಕು ಅಂತಂದ್ರೆ ಯಾವ ರೀತಿ ಬರೆಯೋದು? 2 ಕಂಡೀಷನ್ ಫಾಲೋ ಮಾಡಬೇಕು. ಮೊದಲನೇ ಕಂಡೀಷನ್, ಈ ಒಂದು ಗ್ರಾಫ್ ಅಲ್ಲಿ ಇರುವಂತ ಎಲ್ಲಾ ವರ್ಟೆಕ್ಸ್ ಗಳನ್ನು ಕೂಡ ನಾನು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಮಾಡ್ಕೊಳ್ಳೇಬೇಕು. ಸರಿನಾ? ಎಲ್ಲಾ ವರ್ಟೆಕ್ಸ್ ಯೂಸ್ ಆಗಿದೆ, 4 ವರ್ಟೆಕ್ಸ್ ಬರ್ಕೊಂಡಿದ್ದೀನಿ. ಸೊ ಯಾವ್ಯಾವ್ದದು? ಎ, ಬಿ, ಸಿ ಮತ್ತೆ ಡಿ ಅಲ್ವಾ? ನೆಕ್ಸ್ಟ್ ಕಂಡೀಷನ್ ಏನು? ಕನೆಕ್ಟೆಡ್ ಗ್ರಾಫ್ ಆಗಿರಬೇಕು. ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೇನು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್, ಎ ಇಂದ ಬಿಗೊಂದು ಎಡ್ಜು, ಡಿ ಇಂದ ಸಿಗೊಂದು ಎಡ್ಜು, ಬಿ ಇಂದ ನನಗೆ ಡಿಗೊಂದು ಎಡ್ಜು. ಈಗ ನೋಡಿ, ಎ ವರ್ಟೆಕ್ಸ್ ಇಂದ ನಾನು ಡೈರೆಕ್ಟ್ ಆಗಿ ಸಿಗೆ ಹೋಗಕ್ ಆಗದೆ ಇದ್ರು ಎ ಇಂದ ಬಿಗೆ ಹೋಗಿ, ಬಿ ಇಂದ ಡಿಗೆ ಹೋಗಿ, ಡಿ ಇಂದ ಸಿಗೆ ಹೋಗ್ತೀನಿ. ಒಟ್ನಲ್ಲಿ ಕನೆಕ್ಟಿವಿಟಿ ಇರಬೇಕು ಆ ತರ. ಸರಿನಾ? ಎ ಇಂದ ಡಿಗೆ ಹೋಗೋದು ಹೆಂಗೆ? ಎ ಇಂದ ಬಿಗೆ ಹೋಗಿ, ಬಿ ಇಂದ ಡಿಗೆ ಹೋಗೋದು, ಈ ತರ ಕನೆಕ್ಟಿವಿಟಿ ಇರಬೇಕು. ಸೊ ಕನೆಕ್ಟಿವಿಟಿ ಇರಬೇಕು ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜ್ ಏನಾದ್ರೂ ಕನೆಕ್ಟ್ ಆಗಿದೆ ಪ್ರತಿಯೊಂದು ವರ್ಟೆಕ್ಸ್ಗೆ, ಅವಾಗ ಏನಾಗಿರುತ್ತೆ? ಕನೆಕ್ಟಿವಿಟಿ ಇರುತ್ತೆ ಅಂತ. ಏನು? ಈ ಗ್ರಾಫ್ ಅಲ್ಲಿ ಇರುವಂತ ಪ್ರತಿ ಒಂದು ವರ್ಟೆಕ್ಸ್ಗೆ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜ್ ಕನೆಕ್ಟ್ ಆಗಿದ್ರೆ ಇದೇನಾಗಿರುತ್ತೆ? ಫುಲ್ ಕನೆಕ್ಟೆಡ್ ಗ್ರಾಫ್ ಆಗಿರುತ್ತೆ. ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಒಂದು ವರ್ಟೆಕ್ಸ್ ಇಂದ ಒಂದು ವರ್ಟೆಕ್ಸ್ ಇಂದ ಉಳಿದಿರುವಂತ ಎಲ್ಲ ವರ್ಟೆಕ್ಸ್ಗೂ ಹೋಗಂಗಿರ್ಬೇಕು. ಸೊ ಇವಾಗ ಏನಾಯ್ತು? ದಿಸ್ ಈಸ್ ದ ಸ್ಪ್ಯಾನಿಂಗ್ ಟ್ರೀ ಫಾರ್ ದಿಸ್ ಒನ್. 2 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ಎಲ್ಲ ವರ್ಟೆಕ್ಸ್ ಯೂಸ್ ಆಗಿದೆ ಮತ್ತೆ ಕನೆಕ್ಟೆಡ್ ಗ್ರಾಫ್ ಆಗಿದೆ. ಈಗ ಇದೊಂದೇ ಬರ್ಬೋದಾ? ಇಲ್ಲ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬರ್ಬೋದು. ನೋಡಿ ಇವಾಗ ಫಾರ್ ಎಕ್ಸಾಂಪಲ್, ಆಮೇಲೆ ಒಬ್ಬೊಬ್ಬರಿಗೆ ಇನ್ನೊಂದು ಡೌಟ್ ಬರ್ತಿರ್ಬೋದು, ಈ ತರ ಮಾಡಿದ್ರೆ ಇದು ಇವೆರಡು ವರ್ಟೆಕ್ಸ್ ಕನೆಕ್ಟ್ ಆದ್ವು, ಇವೆರಡು ವರ್ಟೆಕ್ಸ್ ಕನೆಕ್ಟ್ ಆದ್ವು, ಇವಾಗ ಇದು ಆಯ್ತಾ ಸ್ಪ್ಯಾನಿಂಗ್ ಟ್ರೀ ಅಂತ? ಇಲ್ಲ. ಯಾಕೆ? ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು. ಬಿ ಇಂದ ಡಿಗಾಗ್ಲಿ, ಬಿ ಇಂದ ಸಿಗಾಗ್ಲಿ ಕನೆಕ್ಟಿವಿಟಿನೇ ಇಲ್ವಲ್ಲ. ಸೊ ಇವಾಗ ಡಿಸ್ಕನೆಕ್ಟ್ ಆಯ್ತು. ಸರಿ, ನಾವು ಒಟ್ಟಿನಲ್ಲಿ ಕನೆಕ್ಟಿವಿಟಿ ಇರಬೇಕು ಪ್ರತಿಯೊಂದು ವರ್ಟೆಕ್ಸ್ ಇಂದ ಉಳಿದಿರುವಂತ ಎಲ್ಲ ವರ್ಟೆಕ್ಸ್ ಗಳಿಗೂ ಕೂಡ. ಸೊ ಇನ್ನೊಂದು ಡಿಸೈನ್ ಯಾವ ರೀತಿ ಮಾಡ್ಬೋದು? ಈ ತರ ನೋಡಿ, ದಿಸ್ ಈಸ್ ಆಲ್ಸೋ ಸ್ಪ್ಯಾನಿಂಗ್ ಟ್ರೀ. ನೆಕ್ಸ್ಟ್ ಈ ತರನು ಕೂಡ ಸ್ಪ್ಯಾನಿಂಗ್ ಟ್ರೀ ಅನ್ನ ಮಾಡ್ಬೋದು. ನೆಕ್ಸ್ಟ್ ಈ ತರನು ಕೂಡ ಸ್ಪ್ಯಾನಿಂಗ್ ಟ್ರೀ ಅನ್ನ ಮಾಡ್ಬೋದು. ನೋಡಿ, ಎಲ್ಲಾ 4 ವರ್ಟೆಕ್ಸ್ ಗಳು ಕೂಡ ಯೂಸ್ ಆಗ್ತಾ ಇದಾವೆ ಅಲ್ವಾ? ಸೊ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ನಾನು ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೀಬಹುದು ಒಂದು ಗ್ರಾಫ್ಗೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಅವರೇ ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಡ್ತಾರೆ. ಯಾಕಂದ್ರೆ ಮಾರ್ಕ್ಸ್ ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಅವರೇ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಡ್ತಾರೆ. ಸೊ ಈ ಸ್ಪ್ಯಾನಿಂಗ್ ಟ್ರೀಗೆ ನಾನು ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅನ್ನ ಬರೀಬೇಕು. ಸೊ ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂತ ಬಂದಾಗ 2 ಮೇಜರ್ ಕಾನ್ಸೆಪ್ಟ್ ಗಳನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಒಂದು, ಫಂಡಮೆಂಟಲ್ ಕಟ್ ಸೆಟ್ಸ್ ಅನ್ನ ಬರಿಬೇಕಾದ್ರೆ ನಾವು ಬ್ರಾಂಚಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸರಿನಾ? ನೆಕ್ಸ್ಟ್ ಅದೇ ಏನಾದ್ರೂ ಸರ್ಕ್ಯೂಟ್ಸ್ ಬರಿತಾ ಇದ್ದೀವಿ ಅಂತ ಅಂದ್ರೆ ಕಾರ್ಡ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಏನೋ ಕಟ್ ಸೆಟ್ಸ್ ಬರಿಬೇಕು ಅಂತಂದ್ರೆ ಬ್ರಾಂಚಸ್ ಬೇಕಾಗ್ತವೆ, ಸರ್ಕ್ಯೂಟ್ಸ್ ಬರಿಬೇಕು ಅಂತಂದ್ರೆ ನನಗೆ ಕಾರ್ಡ್ಸ್ ಗಳು ಬೇಕಾಗ್ತವೆ. ಏನು ಕಾರ್ಡ್ಸ್ ಅಂದ್ರೇನು, ಬ್ರಾಂಚಸ್ ಅಂದ್ರೇನು? ವೆರಿ ಸಿಂಪಲ್. ನೋಡಿ, ಒಂದು ಗ್ರಾಫ್ ಅನ್ನ ಕೊಟ್ಟಿದ್ರು, ಆ ಗ್ರಾಫಿನ ಸ್ಪ್ಯಾನಿಂಗ್ ಟ್ರೀ ಅನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಈ ಸ್ಪ್ಯಾನಿಂಗ್ ಟ್ರೀ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಯಾವ ಎಡ್ಜಸ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಆ ಎಡ್ಜಸ್ ಎಲ್ಲ ಬ್ರಾಂಚಸ್ ಆಗ್ತವೆ. ಸರಿನಾ? ಇದೇ ಒಂದು ಗ್ರಾಫ್ ಇಂದ ಅಲ್ವಾ ನಾನು ಸ್ಪ್ಯಾನಿಂಗ್ ಟ್ರೀ ಅನ್ನ ಡಿಸೈನ್ ಮಾಡ್ಕೊಂಡಿರೋದು ಅಲ್ವಾ? ಇದ್ರಲ್ಲಿರುವಂತ ವರ್ಟಿಸಿಸ್, ಇದ್ರಲ್ಲಿರುವಂತ ಎಡ್ಜಸ್ ಅನ್ನೇ ನಾನು ಇಲ್ಲಿ ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬ್ರಾಂಚಸ್ ಅಂತ ಅಂದ್ರೇನು, ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜಸ್ ಗಳು ಯಾವ್ಯಾವ ಯೂಸ್ ಆಗಿದಾವೆ? E2, E4, E5, E7, E9, E10 ಬರ್ಕೊಳಿಬೇಕಿದ್ರೆ E2, ನೆಕ್ಸ್ಟ್ E4 ಯೂಸ್ ಆಗಿದೆ, E5 ಯೂಸ್ ಆಗಿದೆ, E7 ಯೂಸ್ ಆಗಿದೆ, E9 ಯೂಸ್ ಆಗಿದೆ, E10 ಯೂಸ್ ಆಗಿದೆ. ಹಾಗಾದ್ರೆ ಕಾರ್ಡ್ಸ್ ಅಂದ್ರೇನು? ಯಾವ ಎಡ್ಜಸ್ ಇಲ್ಲಿ ಯೂಸ್ ಆಗಿಲ್ಲ, ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ ಎಡ್ಜಸ್ ಯೂಸ್ ಆಗಿಲ್ಲ ಅದೆಲ್ಲ ಸರ್ಕ್ಯೂಟ್ಸ್ ಆಗುತ್ತೆ.
ಯಾವ್ಯಾವ ಯೂಸ್ ಆಗಿಲ್ಲ ಅದೆಲ್ಲ ಕಾರ್ಡ್ಸ್ ಆಗುತ್ತೆ, ಸರಿನಾ? ಯಾವ್ಯಾವ್ದು ಯೂಸ್ ಆಗಿಲ್ಲ? E1 ಯೂಸ್ ಆಗಿಲ್ಲ, E3 ಯೂಸ್ ಆಗಿಲ್ಲ, E6 ಯೂಸ್ ಆಗಿಲ್ಲ, E8 ಯೂಸ್ ಆಗಿಲ್ಲ. ಸೊ ಬರ್ಕೊಳ್ಳಿ, ಯಾವ್ಯಾವ್ದು ಯೂಸ್ ಆಗಿಲ್ಲ? E1, E3, E6 ಮತ್ತೆ E8. ಗೊತ್ತಾಯ್ತಾ? ಯಾವ ಯಾವ ಎಡ್ಜಸ್ಗಳು ಯೂಸ್ ಆಗಿರ್ತವೆ ಸ್ಪೈನಿಂಗ್ ಟ್ರೀಯಲ್ಲಿ, ದಟ್ ಆರ್ ಬ್ರಾಂಚಸ್. ಯಾವ್ಯಾವ ಯೂಸ್ ಆಗಿರಲ್ಲ ಎಡ್ಜಸ್ ಅವೆಲ್ಲ ಏನಾಗಿರ್ತವೆ? ಕಾರ್ಡ್ಸ್ ಆಗಿರ್ತವೆ. ಈಗ ಒಂದೊಂದಕ್ಕೆ ಆನ್ಸರ್ ಅನ್ನ ಬರೀತಾ ಹೋಗೋಣ. ಸೊ ಫಸ್ಟ್ 2 ಕಾಲಮ್ ಬರ್ಕೋಬೇಕು. ಒಂದು ಬ್ರಾಂಚಸ್. ಈಗ ನಾವು ಫಂಡಮೆಂಟಲ್ ಕಟ್ ಸೆಟ್ಸ್ ಅನ್ನ ಬರೀತಾ ಹೋಗೋಣ. ಫಂಡಮೆಂಟಲ್ ಕಟ್ ಸೆಟ್ ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಫಸ್ಟ್ ಯಾವ್ಯಾವ ಬ್ರಾಂಚಸ್ ಇದಾವೆ ಅದನ್ನೆಲ್ಲ ಬರ್ಕೊಳ್ಳಿ. E2 ಅನ್ನೋ ಒಂದು ಬ್ರಾಂಚ್ ಇದೆ, E4 ಬ್ರಾಂಚ್ ಇದೆ, E5 ಬ್ರಾಂಚ್ ಇದೆ, E7 ಇದೆ, E9 ಇದೆ, E10 ಇದೆ, ಸರಿನಾ? ಬ್ರಾಂಚಸ್ ಯಾವ್ಯಾವ ಇದಾವೆ ಅವನ್ ಬರ್ಕೊಂಡೆ. ಈಗ ಇದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡಿರ್ತೀನಿ, ಸರಿನಾ? ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಅದನ್ನ ಅಳಿಸುವಂತ ಅವಶ್ಯಕತೆನೇ ಇಲ್ಲ. A B C D E F G. ನೆಕ್ಸ್ಟ್ ಎಡ್ಜಸ್ ಯಾವುವು? E2 ಎಡ್ಜು, E4 ಎಡ್ಜು, E5 ಎಡ್ಜು, ನೆಕ್ಸ್ಟ್ ದಿಸ್ ಈಸ್ E7, E9, E10, ಸರಿನಾ? ಈಗ ಮೊದಲನೇದು ಯಾವುದು ಬ್ರಾಂಚು? E2 ಬ್ರಾಂಚ್. ಸೊ ಈಗ ಏನ್ ಮಾಡ್ತೀನಿ, ಈ E2 ಇದೆಯಲ್ಲ ಇದನ್ನ ತೆಗೆದಾಕ್ತೀನಿ, ಎಡ್ಜ್ 2 ಅನ್ನ ತೆಗೆದಾಕ್ತೀನಿ. ಈಗ ಏನಾಯ್ತು, ಈ ಎ ಅನ್ನೋ ವರ್ಟೆಕ್ಸೇ ಒಂದು ಡಿಫ್ರೆಂಟ್ ಕಾಂಪೋನೆಂಟ್ ಆಯ್ತು, ಇನ್ನು ಉಳಿದಿರೋದೆಲ್ಲ ಡಿಫ್ರೆಂಟ್ ಕಾಂಪೋನೆಂಟ್ ಆಯ್ತು. ಎರಡು ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು ಈಗ, ಅಲ್ವಾ? ಯಾಕೆ? ಕನೆಕ್ಟಿವಿಟಿ ಇಲ್ಲ ಎ ಇಂದ. ಸೊ ಇವಾಗ ಏನಾಯ್ತು, ಇದು ಸಪ್ರೇಟ್ ಕಾಂಪೋನೆಂಟ್, ಇದು ಸಪ್ರೇಟ್ ಕಾಂಪೋನೆಂಟ್. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಈ ಡಿಫ್ರೆಂಟ್ ಆಗಿರುವಂತ ಕಾಂಪೋನೆಂಟ್ಸ್ ಅನ್ನ ಒಂದು ಮಾಡೋದಕ್ಕೆ ಯಾವ ಯಾವ ಎಡ್ಜಸ್ಗಳು ಯೂಸ್ ಆಗ್ತವೆ ಅವನ್ನೆಲ್ಲವನ್ನು ತೆಗೆದು ಇಲ್ಲಿ ಬರಿಬೇಕು. ಅಂದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಏನಾದ್ರೂ E1 ಎಡ್ಜ್ ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. E1 ಎಡ್ಜ್ ಬಿ ಮತ್ತೆ ಎ ಮಧ್ಯೆ ಇದೆ, E1 ಎಡ್ಜ್. ಇವಾಗ ಏನಾಗುತ್ತೆ, ಇವೆರಡು ಗ್ರಾಫ್ಗಳು ಅಂದ್ರೆ ಡಿಸ್ಕನೆಕ್ಟ್ ಆಗಿರುವಂತ ಎರಡು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ನೋಡಿ, ಕನೆಕ್ಟ್ ಆಯ್ತಾ? ಸೊ ಡಿಸ್ಕನೆಕ್ಟೆಡ್ ಆಗಿರುವಂತವು ಎರಡು ಕನೆಕ್ಟ್ ಆಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಆ ತರ ನಾನು ಬಿಡಬಾರ್ದು. ಸೊ ಎಡ್ಜ್ E1 ಅನ್ನ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ಸೊ ಅದು ಅಲ್ಲಿಗೆ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಇನ್ನು ಏನಾದ್ರೂ ಚಾನ್ಸ್ ಇದೆಯಾ? ಎಸ್, ಎಡ್ಜ್ E2 ನ ಯೂಸ್ ಮಾಡ್ಕೊಂಡ್ರು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ಸೊ ಎಡ್ಜ್ E2 ಕೂಡ ಇಲ್ಲಿ ಬರೀರಿ. ನೆಕ್ಸ್ಟ್ ಇನ್ನೂ ಒಂದು ಏನಾದ್ರೂ ಚಾನ್ಸ್ ಇದೆಯಾ? ಎಸ್, ಎಡ್ಜ್ E3 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ಸೊ ಎಡ್ಜ್ E3 ಅನ್ನು ಕೂಡ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ಗೊತ್ತಾಯ್ತಾ? ಯಾವ್ಯಾವ ಎಡ್ಜ್ಗಳು ಆ ಡಿಸ್ಕನೆಕ್ಟ್ ಆಗಿರುವಂತ ಕಾಂಪೋನೆಂಟ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತವೆ ಅವನ್ನೆಲ್ಲ ತಗೊಂಬಂದು ಇಲ್ಲಿ ಕೂರಿಸ್ಬೇಕು ಅಷ್ಟೇ. ನೆಕ್ಸ್ಟ್ ಎಡ್ಜ್ E4 ಗೆ ಹೋಗೋಣ. ಸೊ ಎಡ್ಜ್ E4 ಅನ್ನ ತೆಗೆದಾಕದೆ ಅಂತ ಅನ್ಕೊಳ್ಳಿ. ಬಿ ಮತ್ತೆ ಸಿ ಮಧ್ಯೆ ಇದೆ, ಸರಿನಾ? ಈಗ ಬಿ ಇಸ್ ದ ಡಿಫ್ರೆಂಟ್ ಕಾಂಪೋನೆಂಟ್, ಇನ್ನು ಉಳಿದಿರೋದೆಲ್ಲ ಡಿಫ್ರೆಂಟ್ ಕಾಂಪೋನೆಂಟ್ ಆಯ್ತು. ಈಗ ಬಿ ಅನ್ನ ಇಲ್ಲಿಗೆ ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಎಡ್ಜಸ್ ಯೂಸ್ ಆಗ್ತವೆ ಆ ಎಡ್ಜಸ್ ಎಲ್ಲ ತಗೊಂಬಂದು ಇಲ್ಲಿ ಬರಿಬೇಕು. ಸೊ ಇವಾಗ ಯಾವ್ಯಾವ್ದು ಯೂಸ್ ಆಗ್ಬೋದು? ಎಡ್ಜ್ E1 ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಬಿ ಮತ್ತೆ ಎ ಮಧ್ಯ, ಅವಾಗ ಕನೆಕ್ಟ್ ಆಗ್ಬಿಡ್ತವೆ. ಸೊ E1 ಅನ್ನ ಇಲ್ಲಿ ಬರಿತೀನಿ. ನೆಕ್ಸ್ಟ್ E4, ಸೊ ಬಿ ಮತ್ತೆ ಸಿ ಮಧ್ಯೆ E4 ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಅವಾಗ ಕೂಡ ಕನೆಕ್ಟಿವಿಟಿ ಆಗುತ್ತೆ. ಸೊ E4 ಅನ್ನ ತೆಗೆದಾಕ್ತೀನಿ. ನೆಕ್ಸ್ಟ್ E6, ಬಿ ಮತ್ತೆ ಇ ಮಧ್ಯ E6 ಅನ್ನ ಹಾಕ್ದೆ ಅಂತ ಅನ್ಕೊಳ್ಳಿ, ಅವಾಗ ಕೂಡ ಕನೆಕ್ಟಿವಿಟಿ ಆಗುತ್ತೆ. ಸೊ E6 ಅನ್ನ ತೆಗೆದಾಕ್ತೀನಿ. ಮೂರೇ ಚಾನ್ಸಸ್ ಇದ್ದಿದ್ದು, E1, E4 ಮತ್ತೆ E6. ನೆಕ್ಸ್ಟ್ E5, ಸೊ E5 ಎಡ್ಜ್ ಎಲ್ಲಿರೋದು? ಇಲ್ಲಿದೆ. ಸೊ ಸಿ ಮತ್ತೆ ಡಿ ಮಧ್ಯ, ಸೊ ಅದನ್ನ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಡಿ ಇಸ್ ದ ಡಿಫರೆಂಟ್ ಕಾಂಪೋನೆಂಟ್, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೋನೆಂಟ್. ಸೊ ಡಿ ಮತ್ತೆ ಈ ಒಂದು ಡಿಫರೆಂಟ್ ಕಾಂಪೋನೆಂಟ್ ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಎಡ್ಜಸ್ ಯೂಸ್ ಆಗ್ತವೆ ಅವನ್ನೆಲ್ಲ ತೆಗೆದಾಕ್ರಿ. ಯಾವ ಯೂಸ್ ಆಗ್ಬೋದು? ಒಂದು ಎ ಮತ್ತೆ ಡಿ ಮಧ್ಯೆ ಇರುವಂತ E3 ಯೂಸ್ ಆಗ್ಬೋದು ಈ ತರ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು? E3 ಅನ್ನ ತೆಗೆದಾಕ್ಬೇಕು. ನೆಕ್ಸ್ಟ್ E5 ಎಡ್ಜ್, ಸಿ ಮತ್ತೆ ಡಿ ಮಧ್ಯೆ E5 ಎಡ್ಜ್ ಇದೆ. ಸೊ ಅದನ್ನ ಹಾಕಿದ್ರು ಕೂಡ ಕನೆಕ್ಟ್ ಆಗ್ತವೆ. ಸೊ E5 ಅನ್ನ ತೆಗೆದಾಕ್ಬೇಕು. ನೆಕ್ಸ್ಟ್ ಅದೇ ರೀತಿ E8, ಡಿ ಮತ್ತೆ ಜಿ ಮಧ್ಯ E8. ಸೊ E8 ಅನ್ನು ಕೂಡ ತೆಗೆದಾಕೋಣ ಅಷ್ಟೇ. ಮೂರೇ ಚಾನ್ಸಸ್ ಇದ್ದಿದ್ದು. ನೆಕ್ಸ್ಟ್ E7 ಎಡ್ಜ್, ಸೊ E7 ಎಡ್ಜ್ ಇಲ್ಲಿದೆ. ಸೊ ಅದನ್ನ ತೆಗೆದಾಕೋಣ. ಸೊ E7 ಎಡ್ಜ್ ಅನ್ನ ನಾನು ಇವಾಗ ತೆಗೆದಾಕಿದ್ದೀನಿ ಅಂತಂದ್ರೆ ಕನೆಕ್ಟಿವಿಟಿ ತಪ್ಪಾಯ್ತು. ಸೊ ದಿಸ್ ಈಸ್ ಡಿಫರೆಂಟ್ ಕಾಂಪೋನೆಂಟ್, ದಿಸ್ ಈಸ್ ಡಿಫರೆಂಟ್ ಕಾಂಪೋನೆಂಟ್. ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಹೆಲ್ಪ್ ಆಗ್ತಾವ ಅವೆಲ್ಲ ತೆಗೆದಾಕ್ಬೇಕು. ಯಾವ್ಯಾವ ಹೆಲ್ಪ್ ಆಗ್ಬೋದು? E6 ಹೆಲ್ಪ್ ಆಗ್ಬೋದು, E7 ಹೆಲ್ಪ್ ಆಗ್ಬೋದು, E8 ಹೆಲ್ಪ್ ಆಗ್ಬೋದು. ನೋಡಿ, E6 ಇಲ್ಲ E7 ಇಲ್ಲ E8, ಮೂರಲ್ಲಿ ಯಾವ್ದಾದ್ರು ಒಂದ್ ಹಾಕಿದ್ರು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ಸೊ ಅದನ್ನ ತಗೊಂಬಂದು ಇಲ್ಲಿ ಬರೀತೀನಿ. E6, E7 ಮತ್ತೆ E8.
ನೆಕ್ಸ್ಟ್ E9 ಎಡ್ಜ್. ಸೊ E9 ಎಡ್ಜ್ ಈಸ್ ಬಿಟ್ವೀನ್ E ಅಂಡ್ F. ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ತೆಗೆದಾಕ್ದೆ ಅಂದ್ರೆ E ಇಸ್ ದ ಡಿಫ್ರೆಂಟ್ ಕಾಂಪೊನೆಂಟ್, ಇನ್ನು ಉಳಿದಿರೋದು ಡಿಫ್ರೆಂಟ್ ಕಾಂಪೊನೆಂಟ್. ಸೊ ಇವಾಗ E ಏನಾದ್ರೂ ಕನೆಕ್ಟ್ ಆಗಬೇಕು ಅಂದ್ರೆ ಯಾವ ಎಡ್ಜಸ್ ಹೆಲ್ಪ್ ಮಾಡ್ಬೋದು, ಒಂದು E9 ಹೆಲ್ಪ್ ಮಾಡ್ಬೋದು, E6 ಹೆಲ್ಪ್ ಮಾಡ್ಬೋದು. ಈ ತರ ಹೋದ್ರೆ E6 ಹೆಲ್ಪ್ ಮಾಡುತ್ತೆ, ಈ ತರ ಹೋದ್ರೆ E9 ಹೆಲ್ಪ್ ಮಾಡುತ್ತೆ. ಸೊ E6 ಮತ್ತೆ E9 ಅನ್ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ E10 ಎಡ್ಜ್ ಏನಾದ್ರೂ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ, ಸರಿನಾ. E10 ಎಡ್ಜ್ ಇಲ್ಲಿದೆ ನೋಡಿ, F ಮತ್ತೆ G ಮಧ್ಯ. F is the different G is the different component, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೊನೆಂಟ್. ಸೊ ಕನೆಕ್ಟ್ ಆಗೋದಕ್ಕೆ ಯಾವ ಹೆಲ್ಪ್ ಮಾಡ್ಬೋದು, E10 ಅಥವಾ E8. ಸೊ ಈ ತರ ಬಂದ್ರೆ E8 ಹೆಲ್ಪ್ ಮಾಡುತ್ತೆ, ಈ ತರ ಬಂದ್ರೆ E10 ಹೆಲ್ಪ್ ಮಾಡುತ್ತೆ. ಸೊ E8 ಮತ್ತೆ E10 ಅನ್ನ ತೆಗೆದಾಕ್ತೀನಿ. ಸೊ ನಾವೇನ್ ಮಾಡಿದ್ವಿ ಇಲ್ಲಿ, ಯಾವ ಎಡ್ಜಸ್ಗಳು ಡಿಸ್ಕನೆಕ್ಟೆಡ್ ಆಗಿರುವಂತಹ ಕಾಂಪೊನೆಂಟ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ಬಹುದು, ಅವುಗಳನ್ನು ಅಷ್ಟನ್ನು ಕೂಡ ಇಲ್ಲಿ ಬರ್ದಿದ್ದೀನಿ, ಸರಿನಾ. ಎಸ್. ಸೊ ಇವಾಗ ಸರ್ಕ್ಯೂಟ್ಸ್ ಅನ್ನ ಬರಿತಾ ಹೋಗೋಣ. ವೆರಿ ಈಸಿ, ಸರ್ಕ್ಯೂಟ್ಸ್ ತುಂಬಾ ಈಸಿ. ಸೊ ಫಸ್ಟ್ ಕಾರ್ಡ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಫಂಡಮೆಂಟಲ್ ಸರ್ಕ್ಯೂಟ್ಸ್. ಕಾರ್ಡ್ಸ್ ಯಾವ್ಯಾವ ಇರೋದು ನಮಗೆ, E1 ಇದೆ, E3 ಇದೆ, E6 ಇದೆ, ಮತ್ತೆ E8, ಸರಿನಾ. ಸರ್ಕ್ಯೂಟ್ಸ್ ಅಂತಂದ್ರೇನು, ಒಂಥರ ಸೈಕಲ್ ಫಾರ್ಮೇಶನ್, ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಬೇಕು. ಈಗ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಬೇಡ ಇಲ್ಲೇ ತೋರಿಸ್ತಾ ಹೋಗ್ತೀನಿ ನೋಡಿ. E1 ಅನ್ನೋ ಒಂದು ಎಡ್ಜ್, ಸರಿನಾ. ಈಗ E1 ಎಡ್ಜ್ ಎಲ್ಲಿದೆ, ಇಲ್ಲಿ B ಮತ್ತೆ A ಮಧ್ಯ. ಈಗ ನಾನು ಆ E1 ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಈಗೇನಾಯ್ತು ನೋಡಿ, ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು, ಸರಿನಾ. ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್. ಈಗ ಈ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಅಲ್ಲಿ ಯಾವ್ಯಾವ ಎಡ್ಜ್ ಯೂಸ್ ಆಗಿದೆ ಅದನ್ನೆಲ್ಲ ಇಲ್ಲಿ ಬರ್ಕೊಳ್ಳಿ. ಯಾವ್ಯಾವ್ದು ಯೂಸ್ ಆಗಿದೆ, E1, E4 ಮತ್ತೆ E2. ಸೊ E1, E4 ಮತ್ತೆ E2 ಯೂಸ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ E3 ಎಡ್ಜ್ ಅನ್ನ ಏನಾದ್ರೂ ಜಾಯಿನ್ ಮಾಡಿದ್ರೆ, ಸೊ E3 ಎಡ್ಜ್ ಇಲ್ಲಿ ಬರುತ್ತೆ. ಸೊ E3 ಎಡ್ಜ್ ಅನ್ನ ಜಾಯಿನ್ ಮಾಡಿದ್ರೆ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು. ಸೊ ಯಾವ್ಯಾವ ಎಡ್ಜಸ್ ಯೂಸ್ ಆಗಿರೋದು, E2, E3, E5. E2, E3 ಮತ್ತೆ E5, ಸರಿನಾ. ನೆಕ್ಸ್ಟ್ ಅದೇ ರೀತಿ E6 ಎಡ್ಜ್ ಅನ್ನ ನಾನೇನಾದ್ರೂ ಕೂಡ ಕನೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ, E6 ಎಡ್ಜ್ ಇಲ್ಲಿ ಬರುತ್ತೆ. ಸೊ ಇವಾಗ ಯಾವ್ಯಾವ ಎಡ್ಜ್ ಯೂಸ್ ಆಗ್ತವೆ ಫುಲ್ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಮಾಡೋದಕ್ಕೆ, E4, E6, E9, E7. E4, E6, E9, E7, ಸರಿನಾ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಒನ್ ಯಾವ್ದಿರೋದು, E8 ಎಡ್ಜ್. E8 ಎಡ್ಜ್ ಏನಾದ್ರೂ ನಾನು ಕನೆಕ್ಟ್ ಮಾಡಿದೆ ಅಂದ್ರೆ, ಸೊ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗೋದಕ್ಕೆ ಯಾವ್ಯಾವ್ದು ಹೆಲ್ಪ್ ಮಾಡಿದ್ದು, E5, E7, E8, E10. E5, E7, E8 ಮತ್ತೆ E10. ಸೊ ಈ ತರ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಮಾಡೋದಕ್ಕೆ ಯಾವ್ಯಾವ ಎಡ್ಜಸ್ ಹೆಲ್ಪ್ ಮಾಡ್ತವೆ, ಅವೆಲ್ಲ ಫಂಡಮೆಂಟಲ್ ಸರ್ಕ್ಯೂಟ್ಸು. ಯಾವ ಎಡ್ಜ್ಗಳು ಡಿಸ್ಕನೆಕ್ಟೆಡ್ ಆಗಿರುವಂಥ ಕಾಂಪೊನೆಂಟ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ, ಅವೆಲ್ಲ ಫಂಡಮೆಂಟಲ್ ಕಟ್ ಸೆಟ್ಸು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇಡೀ ಮಾಡ್ಯೂಲ್ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.